ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಬಳಸಿದ ಪದಕ್ಕೆ ವಿಡಿಯೋ ಸಾಕ್ಷಿ 2 ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಪದ ಬಳಸಿದ್ದಾರೆ ಎನ್ನಲಾದ ಒಂದು ವಿಡಿಯೋ, ಇನ್ನೊಂದು ವಿಡಿಯೋ ರಾಹುಲ್ ಡ್ರಗ್ ಅಡಿಕ್ಟ್ ಅನ್ನೋ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತಿನ ವಿರುದ್ಧ ಹೆಬ್ಬಾಳ್ಕರ್ ಸಮರ ಸಾರಿದ್ದಾರೆ 2 ವಿಡಿಯೋಗಳ ಮೂಲಕ. 2 ವಿಡಿಯೋ ರಿಲೀಸ್ ಮಾಡಿ ಕಹಳೆ ಮೊಳಗಿಸಿದ್ದಾರೆ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಾಯಿ ಮಗ ಆಗಿದ್ರೆ ಸತ್ಯ ಹೇಳಬೇಕು, ಸಿಟಿ ರವಿಗೆ ಶಿಕ್ಷೆ ಆಗುವವರೆಗೂ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆನ್ನಲ್ಲೇ ಸಿಟಿ ರವಿ ಕೂಡ ಚಿಕ್ಕಮಗಳೂರಿನಲ್ಲಿ ಸುದ್ದಿಗೋಷ್ಠಿ ಕರೆದ್ರು. ಹೆಬ್ಬಾಳ್ಕರ್ ಹೇಳಿಕೆ ನೀಡೋದಕ್ಕೆ ಸ್ವತಂತ್ರರು, ನಾವೇನು ಹೆದರಲ್ಲ, ಬೆಳಗಾವಿ ರಿಪಬ್ಲಿಕನ್ ಜನರು ಅವಕಾಶ ನೀಡಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ನನಗೆ ಅವರ ಕ್ಷಮೆ ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು, ಹೆಬ್ಬಾಳ್ಕರ್ ಏನೇನು ಹೇಳಿದ್ರು, ಸಿಟಿ ರವಿ ಏನ್ ಹೇಳಿದ್ರು ನೋಡಿ. ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ರೆ ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ಇವತ್ತು ನಾಚಿಕೆ ಆಗುತ್ತೆ. ಆದ್ರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಸೋದಿಲ್ಲ, ಕಾನೂನು ಹೋರಾಟ ಮುಂದುವರಿಸ್ತೀನಿ. ಇವತ್ತು ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಅದು ಅವರ ಮುಖವಾಡ. ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಸ್ವತಂತ್ರರಿದ್ದಾರೆ ಅವರು ಹೇಳಿಕೆ ಕೊಡೋದಕ್ಕೆ. ಈಗ ತನಿಖಾ ಹಂತದಲ್ಲಿದೆ. ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ. ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗು ಕೂಡ ಕೊಟ್ಟಿದ್ದಾರೆ. ನನಗೆ ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ. ಅವರ ಬೆದರಿಕೆಗೆ ಹೆದರೋದೂ ಇಲ್ಲ. ಬೆಳಗಾವಿ ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ, ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವ್ರಿಗೆ ನಾನು ಪತ್ರ ಬರಿತೀನಿ, ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಈ ರಾಜ್ಯದ ಈ ಚೆನ್ನಮ್ಮ ನಾಡಿನ ಒಬ್ಬ ಮಹಿಳೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟುಕುತ್ತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಫೋನ್ ಮಾಡಿದ್ರು ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ. ಅಲ್ಲಿಗೆ ಆ ಕಮಿಷನರ್ ದೃಷ್ಟಿಯಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಆಳುವವರಿಗೊಂದು ಕಾನೂನು, ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ. ಕೆಲವು ಮಾತ್ರ ಜಾಣ ಮರವು ಜಾಣ ಕಿವಿಡು ಆಗಬಾರ್ದಲ್ಲ. ಅವ್ರದ್ದೆಲ್ಲರದ್ದು ಕಾಲ್ ಲಿಸ್ಟ್ ತೆಗೆದ್ರೆ ಪ್ರೈವೇಟು ಮತ್ತು ಅಫಿಷಿಯಲ್ ಎರಡೂ ತೆಗಿಬೇಕು. ಯಾಕೆಂದರೆ ಅವರು 2-3 ಫೋನನ್ನು ಯೂಸ್ ಮಾಡ್ತಾಯಿದ್ರು, ಅದೆಲ್ಲ ತೆಗೆದು. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿರುವ ಆ 2 ವಿಡಿಯೋದಲ್ಲಿ ಏನಿದೆ, ಏನೇನು ಶಬ್ದಗಳಲ್ಲಿ ಕೇಳುತ್ತೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಇನ್ನು ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ಆರೋಪದ ಬಗ್ಗೆ ವೈರಲ್ ವಿಡಿಯೋ ಫೇಕ್ ಅಂತ ವಿಧಾನ ಪರಿಷತ್ ಸಭಾಪತಿ ಹೇಳ್ತಾ ಇದ್ದಾರೆ.
ಬೈಗುಳದ ವಿಡಿಯೋ ನಕಲಿ ಅಂತ ಬಸವರಾಜ ಹೊರಟ್ಟಿ ಹೇಳ್ತಾ ಇದ್ದಾರೆ. ಸದನದ ವಿಚಾರದಲ್ಲಿ ಪೊಲೀಸರಿಗೆ ಹಕ್ಕಿಲ್ಲ ಅಂತ ಸಭಾಪತಿಗಳು ಹೇಳಿದ್ದು, ಸದನದ ಒಳಗಿನ ವಿಚಾರಕ್ಕೆ ಪೊಲೀಸರು ಹಸ್ತಕ್ಷೇಪ ಮಾಡಿದ್ದು ಸರಿ ಇಲ್ಲ, ನನ್ನ ವ್ಯಾಪ್ತಿಗೆ ಪೊಲೀಸರು ಬರಬಾರದು ಅಂತ ಹೊರಟ್ಟಿ ಹೇಳಿದ್ದಾರೆ. ಬರಬಾರದು, ಬಂದಿದ್ದಾರೆ. ಸಿಟಿ ರವಿ ಸುರಕ್ಷಿತವಾಗಿ ಪೊಲೀಸರು ರಾತ್ರಿಯೆಲ್ಲ ಸುರಕ್ಷತೆಗಾಗಿ ಓಡಾಡಿಸಿದ್ದಾರೆ. ಈ ಬಗ್ಗೆ ಮತ್ತೆ ದೂರು ಕೊಟ್ಟರೆ ಪರಿಶೀಲನೆ ಮಾಡ್ತೀನಿ ಅಂತ ಹೊರಟ್ಟಿ ಹೇಳಿದ್ದಾರೆ. ಮಹಿಳಾ ಆಯೋಗದ ಪತ್ರದ ವಿಚಾರಕ್ಕೆ ಸಭಾಪತಿ ಹೊರಟ್ಟಿ ಸಿಟ್ಟಾಗಿದ್ದಾರೆ. ಅವರು ನನಗೆ ಪತ್ರ ಬರೆದು ಸೂಚನೆ ಕೊಡೋದಕ್ಕೆ ಬರೋದಿಲ್ಲ. ಮಹಿಳಾ ಆಯೋಗ ದೊಡ್ಡದೋ, ಸಭಾಪತಿ ಸ್ಥಾನ ದೊಡ್ಡದೋ, ಹೀಗಂತ ಬೆಂಗಳೂರಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಯಾರಿಗ ಹೆಣ್ಮಗಳಿಗೆ ಬೈದ್ ಅಂತ ಹೇಳ್ಕೊಂಡೇಳಿ ಅವರು ಕಂಪ್ಲೇಂಟ್ ಕೊಡೋರು. ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ. ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ. ಒಂದೇನು ಮಿಸ್ಟೇಕ್ ಮಾಡ್ಯಾರ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಹಾಕ್ಯಾರ. ಅದು ತಪ್ಪು. ನಾಳೆ ಅದು ಬಂದಾಗ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ FIR ಬಂದಿದೆ. ಅದು ಕೊಟ್ಟಿದ್ರೆ ನಾವು ಮತ್ತೆ ಅವ್ರನ್ನ ಸಂಬಂಧ ಹೇಳಿನೇ ಆಗಲಿ ಪೊಲೀಸ್ ಕಮಿಷನರ್ಗೆ. ನಮ್ಮ ಸದನದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು, ಹೊರಗಣಿ ಮಾಡಬೇಕಾಗಿತ್ತು. ಇಲ್ಲಿ ಮಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ, ಅದನ್ನು ನಾವು ಸರಿಪಡಿಸ್ತೀವಿ ಅಂತಾರೆ. ಅಷ್ಟು ಮಾಡ್ಯಾರ. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ. ರಾತ್ರಿ 1:30 ಗಂಟೆವರೆಗೆ ಅವ್ರು ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರ್ ಇಂದ SP ಮಾತಾಡಿದೆ. ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವುದನ್ನ ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು SP ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ. ಅದು 5 ಗಂಟೆ ನಾನು ರವಿ ಕೂಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡಿನಿ. ಇನ್ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಯಾಕಂದ್ರೆ ನನ್ನ ಕಂಟ್ರೋಲ್ ಮೀರಿದ್ರೆ ನಾವು ಮಾಡ್ಬೋದು. ನಮ್ಮ ಕಂಟ್ರೋಲ್ದಾಗ ಐತಲ್ಲ. ಎಲ್ಲ ಕಾನೂನುಗಳನ್ನ ಕಾಯ್ದೆಗಳನ್ನ ಓದ್ಕೊಂಡೆಲ್ಲ ಮಾಡಿ ಚರ್ಚೆ ಮಾಡಿ ಅದರ ನಂತರ ನಾವು ನಮ್ಮ ತೀರ್ಮಾನ ಕೊಟ್ಟಾಗ ಎಥಿಕ್ಸ್ ಕಮಿಟಿ ಕೊಡುವಂಥ ಅವಶ್ಯಕತೆ ಆವಾಗ ಬಂದಿಲ್ಲ, ಈಗ ಬರೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಮುಂದೆ ಏನು ಮಾಡ್ಬೇಕಂತ ನೋಡಿ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟ್ಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು? ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಹಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳಕ್ಕೆ ಬರೋದಿಲ್ಲ, ಕೇಳಬಾರ್ದು. ಅವ್ರವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳೋರು. ಪ್ರಕರಣ ಆದಾಗ ಸಹಜವಾಗಿ ಸ್ಥಳ ಮಹಾಜರಿಗೆಲ್ಲ ಬರ್ತಾರೆ. ಸ್ಥಳ ಮಹಾಜರ್ ಆಗ್ಬೇಕಂದ್ರೆ ಪರಿಷತ್ ಒಳಗ್ ಬರಬೇಕು ಪೊಲೀಸರು. ನಿಮ್ಮ ಬರೀ ರಿಕ್ವೆಸ್ಟ್ ಮಾಡಿದ್ರೆ ಏನಾದ್ರು ಬರ್ತೀವಿ ಅಂತ? ಕೊಡಂಗಿಲ್ಲ. ಅನುಮತಿ ಕೇಳಿದ್ರೆ ಸರ್? ಕೇಳಿಲ್ಲ, ಮಾಡಕ್ ಬಂದಿದ್ರು ಅಂತಂದು ಬಂದ್ರು. ಅವ್ರು ಯಾರು ಹೇಳಿದ್ರು, ಅವ್ರಿಗೆಲ್ಲ ಮಾಡಬೇಡಿ ಅಂತ ಲಾಕ್ ಮಾಡಿಸಿದ್ವಿ ಅಷ್ಟೇ. ಸದ್ಯಕ್ಕೆ ಈಗ ಈ 2 ವಿಡಿಯೋಗಳು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡುವಿನ ಹೇಳಿಕೆಗಳ ಮಧ್ಯದಲ್ಲಿ ಸಭಾಪತಿಗಳ ಈ ಹೇಳಿಕೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಪ್ರಶಾಂತ್ ನೋಡಿ, ಸಂವಿಧಾನದ ಆರ್ಟಿಕಲ್ 105 ಶಾಸಕರಿಗೆ ಮತ್ತು ಸಂಸದರಿಗೆ ಕೆಲ ಇಮ್ಯುನಿಟಿಗಳನ್ನು ಕೊಡುತ್ತೆ, ಕೆಲ ಪ್ರಿವಿಲೇಜಸ್ಗಳನ್ನು ಕೂಡ ಕೊಡುತ್ತೆ. ನೀವು ಶಾಸನ ಸಭೆಯಲ್ಲಿ ಏನೇ ಮಾತನಾಡಿದರೂ ಕೂಡ ನೀವು ಅದಕ್ಕೆ ಕ್ರಿಮಿನಲ್ ಕೇಸ್ಗಳನ್ನು ಪೊಲೀಸರು ದಾಖಲಿಸುವಂತಿಲ್ಲ ಅಂತಕ್ಕಂಥ ಇಮ್ಯುನಿಟಿಯನ್ನು ಈಗ ಸುಪ್ರೀಂ ಕೋರ್ಟ್ನ ತೀರ್ಪೇ JMM ಲಂಚ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಸ್ವಲ್ಪ ಅದನ್ನು ಇದೇ ವರ್ಷ ಮಾಡಿಫೈ ಮಾಡ್ತು. ಇಲ್ಲ, ನೀವೊಂದು ವೇಳೆ ಲಂಚ ತೆಗೆದುಕೊಂಡು ಒಳಗಡೆ ಕೈ ಎತ್ತಿದ್ರೆ ಆ ಪ್ರಕಾರವಾಗಿ ಅದು ಕ್ರಿಮಿನಲ್ ಕೇಸ್ನ ವ್ಯಾಪ್ತಿಗೆ ಬರುತ್ತೆ. ಆದರೆ ನಿಮ್ಮ ಮಾತು ಮತ್ತು ಆ್ಯಕ್ಷನ್ಗಳು ಅವು ಕ್ರಿಮಿನಲ್ ಕೇಸ್ನ ವ್ಯಾಪ್ತಿಗೆ ಬರೋಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಈ ಪ್ರಕರಣದಲ್ಲಿ ಸದನ ನಡೆದಾಗ ಯಾವುದೋ ಒಂದು ಆಕ್ಷೇಪಾರ್ಹ ಪ್ರಕರಣ ಅದು ಕಡತಕ್ಕೆ ಹೋಗುತ್ತೆ. ಕಡತಕ್ಕೆ ಹೋದ ತಕ್ಷಣ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ ಕಡತದಿಂದ ತೆಗೆದುಹಾಕ್ತಕ್ಕಂಥ. ಅನೇಕ ಬಾರಿ ಸದಸ್ಯರೇ ವಿಷಾದ ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳನ್ನು ಕೂಡ ನಾವು ನೋಡಿದ್ದೀವಿ. ಇಲ್ಲಿರ್ತಕ್ಕಂಥ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಅಡಚಣೆ ಏನಂತಂದರೆ, ವಿಧಾನ ಪರಿಷತ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ಸಭಾಪತಿ ಗೆಟ್ಸ್ ಅಪ್ ಎಲ್ಲ CCTVಗಳು ಆಡಿಯೋ ವಿಡಿಯೋ ಬಂದಾಗುತ್ತೆ. ಈಗ ಸದನ ಮುಂದೂಡಿಕೆ ಆದ ನಂತರ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಐ ಥಿಂಕ್ ಇಟ್ಸ್ ಅ ಗ್ರೇ ಏರಿಯಾ. ಕಾನ್ಸ್ಟಿಟ್ಯೂಷನಲಿ ಸದನ ಮುಂದೂಡಿಕೆ ಆದ ನಂತರ ನಡೆದಿರ್ತಕ್ಕಂಥ ಶಬ್ದ ಪ್ರಯೋಗಗಳು, ಪದ ಪ್ರಯೋಗಗಳು, ಆಕ್ಷೇಪಾರ್ಹ ನಡವಳಿಕೆಗಳನ್ನು ಯಾರು ನಿಯಂತ್ರಿಸ್ಬೇಕು? ಹಾಗಾದರೆ ಪ್ರೈಮಾ ಫೆಸಾಯ್ ಕಸ್ಟೋಡಿಯನ್ ಆಫ್ ದ ಹೌಸ್ ಅಂಡರೇ ಅದು ಬರುತ್ತೆ. ಬಟ್ ಕಸ್ಟೋಡಿಯನ್ ಏನು ಹೇಳಿದ್ರು, ನನ್ನ ಬಳಿ ವಿಡಿಯೋ ಇಲ್ಲ, ನನ್ನ ಬಳಿ ಆಡಿಯೋ ಇಲ್ಲ, ಹಾಗಾಗಿ ನೀವು ಇದು ಆರೋಪ ಮಾಡ್ತಿದ್ದೀರಿ, ನೀವು ಇದು ಆರೋಪ ಮಾಡ್ತಿದ್ದೀರಿ, ನಾನು ನೈತಿಕವಾಗಿ ನಿಮ್ಗೆ ಹೇಳ್ತೀನಿ, ಇಬ್ಬರೂ ಕೂಡ ರಿಸ್ಟ್ರೇನ್ ಫ್ರಮ್ ಯೂಸಿಂಗ್ ಸಚ್
ಫಾಲ್ ವರ್ಡ್ಸ್ ಅಂತಕ್ಕಂಥದ್ದನ್ನು ಸಭಾಪತಿ ಹೊರಟ್ಟಿ ಹೇಳಿದರು. ಅದಾದ್ಮೇಲೆ ಪೊಲೀಸರು ಎಂಟ್ರಿ ಹೊಡೆದಿದ್ದಾರೆ. ಈಗ 2-3 ಸಂಗತಿಗಳು ಕಾನೂನಾತ್ಮಕವಾಗಿ ಸಿದ್ಧ ಆಗಬೇಕು. ಏನು, ಸದನದ ಒಂದು ಕಲಾಪ ಮುಗಿದ ನಂತರ ನಡೀತಕ್ಕಂಥ ಘಟನೆಗೆ ತನಿಖೆಯನ್ನು ಯಾರು ನಡೆಸಬೇಕು? ಸಭಾಪತಿಗಳು ನಡೆಸಬೇಕು, ಪೊಲೀಸರು ನಡೆಸಬೇಕು. ಯಾಕಂದರೆ ಇಂಥ ಪದಗಳ ಬಳಕೆ ಕೂಡ ಅದು ಆಕ್ಷೇಪಾರ್ಹವೇ. ಅಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ ಟಿ ರವಿ ಬಳಸಿರ್ತಕ್ಕಂಥ ಪದ, ಸಿ ಟಿ ರವಿ ಬಗ್ಗೆ ಲಕ್ಷ್ಮೀ ಈಗ ಕೆಲವೊಬ್ಬರಿಗೆ ಈಗ ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಹರ್ಟ್ ಮಾಡಿದೆ. ನ್ಯಾಚುರಲಿ ಕೊಲೆಗಡುಕ ಅನ್ನುವ ಶಬ್ದವೂ ಅಷ್ಟೇ ಹರ್ಟ್ ಮಾಡುತ್ತೆ. ನೀವು ಕೊಲೆಗಡುಕ ಅನ್ನುವ ಶಬ್ದವನ್ನು, ಅಂದರೆ ಕೊಲೆಗಡುಕ ಸರ್ಕಾರ ಅನ್ನೋದು ಬೇರೆ, ಕೊಲೆಗಾರ ಅಂತ ನೀವು ವೈಯಕ್ತಿಕವಾಗಿ ಒಬ್ಬರನ್ನು ಕರೆಯೋದು ಬೇರೆ. ಭ್ರಷ್ಟಾಚಾರಿ ಸರ್ಕಾರ ಅಂತ ಕರೆಯೋದು ಬೇಡ, ಭ್ರಷ್ಟಾಚಾರಿ ನೀನು ವೈಯಕ್ತಿಕವಾಗಿ ಅಂತ ಕರೆಯೋದು ಬೇರೆ. ಇಟ್ ವಿಲ್ ಆಲ್ಸೋ ಹರ್ಟ್, ಅದು ಕೂಡ ಹರ್ಟ್ ಆಗುತ್ತೆ. ಅದೇ ರೀತಿ ಈಗ ಸಿ ಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್, ರಾಹುಲ್ ಗಾಂಧಿ ಅಲ್ಲಿ ಸದನದಲ್ಲೇ ಇಲ್ಲ, ನೀವ್ಯಾಕೆ ಅವರನ್ನು ಡ್ರಗ್ ಅಡಿಕ್ಟ್ ಅನ್ನುವ ಪದವನ್ನು ಅಲ್ಲಿ ಬಳಕೆ ಮಾಡ್ತೀರಿ? ಸಂಸತ್ತಲ್ಲಿ ಮಾಡಿ ರಾಹುಲ್ ಗಾಂಧಿ ಅದಕ್ಕೆ ಉತ್ತರ ಕೊಡ್ತಾರೆ. ಹೀಗೆ ಒಬ್ರಿಗೊಬ್ಬರು ನನಗನ್ಸುತ್ತೆ ಒಂದು ಇಮ್ಯಾಚುರಿಟಿಯಿಂದ ಪದ ಬಳಕೆ ಮಾಡಿದ್ದಾರೆ. ಆದರೆ ಈಗ ಅಲ್ಲಿ ಅಧಿಕಾರ ವ್ಯಾಪ್ತಿ ಯಾರದು ಅಂತಕ್ಕಂಥದ್ದು ಒಂದು ನ್ಯಾಯಾಲಯಗಳ ನಿರ್ಧರಿಸಬೇಕು ಅಥವಾ ಸಭಾಪತಿಗಳ ನಿರ್ಧರಿಸಬೇಕಾಗತ್ತೆ. ಈಗ ನೋಡಿ, ಸದನದಲ್ಲಿ ನೀಲಿ ಚಿತ್ರದ ವೀಕ್ಷಣೆ ಮಾಡಿದರು ಅಲ್ವಾ, ಆಗ ಖಾಸಗಿ ಚಾನೆಲ್ಗಳೇ ಈ ದೃಶ್ಯಗಳನ್ನು ಸೆರೆ ಹಿಡಿದಿದ್ವು. ನೀವು ನಂತರ ಸದನ ಸಮಿತಿ ಮಾಡಿದ್ರಿ, ಅವರನ್ನೇನು ಪೊಲೀಸರು ಬಂದು ಅರೆಸ್ಟ್ ಮಾಡಲಿಲ್ಲ. ಸೊ ಈ ಪ್ರಕರಣದಲ್ಲಿ ಯಾಕೆ ಸಿ ಟಿ ರವಿಯನ್ನು ಅರೆಸ್ಟ್ ಮಾಡುವ ತರಾತುರಿಯನ್ನು ತೋರಿಸಿದ್ರಿ? ಅದಕ್ಕಿಂತ ಒಂದು ಸದನ ಸಮಿತಿಯೋ ಎಥಿಕ್ಸ್ ಕಮಿಟಿಗೋ ಈ ಪ್ರಕರಣವನ್ನು ಕೊಟ್ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗ್ತಕ್ಕಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ನಾಳೆ ಇಬ್ಬರು ಶಾಸಕರು ಹೊಡೆದಾಡಿದ್ರು ಅಂತ ಅನ್ಕೋಣ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ನೀವು ವಿರೋಧ ಪಕ್ಷದ ಶಾಸಕನನ್ನು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದರೆ ಸರ್ಕಾರಗಳು. ಹಾಗಾಗಿ ನನಗನ್ಸುತ್ತೆ ಲಾಟ್ ಆಫ್ ಗ್ರೇ ಏರಿಯಾಸ್ ಆಸ್ ಫಾರ್ ಎಸ್ ಲಾ ಇಸ್ ಕನ್ಸರ್ನ್. ಇದಕ್ಕೆ ನೋಡಿ, ಶಾಸನ ಸಭೆಯ ಅಧಿಕಾರ ಏನು ಅನ್ನೋದು ವ್ಯಾಖ್ಯಾನ ನ್ಯಾಯಾಲಯಗಳು ಮಾಡೋಕ್ಕಿಂತ ಅದನ್ನು ಶಾಸನ ಸಭೆಗಳು ಮಾಡಬೇಕು. ಬಲ್ಲಿ ಇಲ್ಲಿ ಶಾಸನ ಸಭೆಗಳಲ್ಲಿ ವರ್ಟಿಕಲ್ ಡಿವಿಷನ್ ಇದೆ. ಆ ಪಾರ್ಟಿ ಬೇರೆ ಹೇಳುತ್ತೆ, ಈ ಪಾರ್ಟಿ ಬೇರೆ ಹೇಳುತ್ತೆ. ಆ ಸಂದರ್ಭದಲ್ಲಿ ಸಭಾಪತಿಗಳು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹೊರಟ್ಟಿಯವರ ಹೇಳಿಕೆಗೆ ಒಂದು ಪ್ರಾಮುಖ್ಯತೆ ಬಂದಿದೆ. ಇನ್ನೊಂದು ಭಾವನಾ, ಖಾಸಗಿ ಚಾನೆಲ್ಗಳ ದೃಶ್ಯಗಳನ್ನು ನೀವು ಸಾಕ್ಷ್ಯಗಳಾಗಿ ಪರಿಗಣಿಸಲ್ಲ ಅಂತಕ್ಕಂಥದ್ದನ್ನು ಸದನ ಕೆಲವೊಂದು ಸಲ ಹೇಳುತ್ತೆ. ಬಟ್ ಈ ಪ್ರಕರಣದಲ್ಲಿ ಈಗ ನೀವು 25 ವರ್ಷದ ಹಿಂದಿಲ್ಲ, ನಿಮ್ಗೆ 25 ವರ್ಷದ ಹಿಂದೆ ನೀವು ಬರೀ ರಿಲೈ ಎದ್ರ ಮೇಲೆ ಆಗ್ತಾ ಇದ್ರಿ. ಸದನದಲ್ಲಿ ಒಂದು ದೂರದರ್ಶನದ ಕ್ಯಾಮ್ರಾ ಇರ್ತಿತ್ತು, ಅದರ ಮೇಲೆ ರಿಲೈ ಆಗ್ತಾ ಇದ್ರಿ. ಇವತ್ತು 10 ಕ್ಯಾಮ್ರಾಗಳಿರ್ತವೆ. ನೀವು ಅವುಗಳನ್ನು FSL ರಿಪೋರ್ಟ್ ಕಳಿಸಿ ಮಾತನಾಡಿದ್ದಾರೋ ಇಲ್ವೋ, ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ನನಗನ್ಸುತ್ತೆ ಈ ಗ್ರೇ ಏರಿಯಾಗಳನ್ನು ಸಭಾಪತಿಗಳು ಹೇಗೆ ನಿರ್ವಹಿಸ್ತಾರೆ, ನಾಳೆ ಪೊಲೀಸರು ಸಿ ಟಿ ರವಿಯನ್ನು ಬಂಧಿಸಿದ್ದುದರ ಬಗ್ಗೆ ಕೋರ್ಟ್ಗಳು ಮುಂದಿನ ದಿನಗಳಲ್ಲಿ ಏನು ವ್ಯಾಖ್ಯಾನವನ್ನು ಮಾಡ್ತವೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇಲ್ಲಿ ತಪ್ಪು ಒಬ್ಬರದೇ ಅನ್ಲಿಕ್ಕೆ ಆಗಲ್ಲ. ಸಿ ಟಿ ರವಿ ಕೂಡ ಬಳಸಿರ್ತಕ್ಕಂಥ ಪದ ತಪ್ಪಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಹುಲ್ ಗಾಂಧಿಯನ್ನು ಡ್ರಗ್ ಅಡಿಕ್ಟ್ ಅಂತಾರೆ ಅಂತ ತಕ್ಷಣ ಕಲಾಪ ಶುರುವಾದ ತಕ್ಷಣ ಸಭಾಪತಿಗಳ ಗಮನಕ್ಕೆ ತರಬಹುದಿತ್ತು. ನೋಡಿ, ಈ ಪದವನ್ನು ಬಳಕೆ ಮಾಡ್ತಿದ್ದಾರೆ ಅಂತ. ಇದು ಒಂದು ರೀತಿ ತಾವೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಬಾಯಿಗೆ ಬಂದಂತೆ ಶಬ್ದಗಳನ್ನು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೊಲೆಗಾರ ಅಂದಿದ್ದು ತಪ್ಪು. ಅದಕ್ಕೆ ಸಿ ಟಿ ರವಿ 20 ವರ್ಷ ಶಾಸಕರಾಗಿ ನಿಮ್ಗೆ ಅಷ್ಟು ರಿಸ್ಟ್ರೇನ್ ಇಲ್ಲ ಅಂದರೆ ಹೆಂಗೆ? ನೀವು ತಕ್ಷಣಕ್ಕೆ ಇನ್ನೊಂದು ಪದವನ್ನು ಬಳಕೆ ಮಾಡಿದ್ರಿ. ಅದಾದ್ಮೇಲೆ ಸರ್ಕಾರ ಪೊಲೀಸರನ್ನು ಬಳಸ್ಕೊಂಡು ಅಧಿಕಾರವನ್ನು ಅಂದಾದುಂದಿಯಾಗಿ ಉಪಯೋಗಿಸೋದು ಅಂದರೆ ಇದಕ್ಕೆ ಅಂತಾರೆ. ನನಗೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಗಳ ನಡೆಗಳ ಬಗ್ಗೆನೇ ಪ್ರಶ್ನೆ ಬರುತ್ತೆ. ಕರ್ನಾಟಕದಲ್ಲಿ ಹಿಂಗಿದ್ದ ಒಂದು ಇತ್ತ, ಅಂದರೆ ಏನು ಹೇಳಿದ್ರು ಅರೆಸ್ಟ್ ಮಾಡಿಸ್ತೀವಿ ಅನ್ನೋ ಇದಿತ್ತ? ಅಲ್ಲ, ಅದಕ್ಕೆ ನೋಡಿ, ಕರ್ನಾಟಕದಲ್ಲಿ ಈ ಪದ್ಧತಿ ಇರಲಿಲ್ಲ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ನಾವ್ಯಾವತ್ತೂ ನೋಡಿಲ್ಲ. ಏನೇ ಇದ್ರು ಕೇರಳದ ಆಮೇಲೆ ಇದೇನು ವೈಚಾರಿಕ ಸಂಘರ್ಷ ಅಲ್ಲ, ಇದೊಂದು ವೈಯಕ್ತಿಕ ಶಬ್ದಗಳ ಬಳಕೆ ಬಗ್ಗೆ ಇರತಕ್ಕಂಥ ಒಂದು ಪ್ರಕರಣ. ಹೀಗಾಗಿ ಸರ್ಕಾರವು ಕೂಡ ರಿಸ್ಟ್ರೇನ್ ವಹಿಸಬೇಕಿತ್ತು. ಅಲ್ಲೇ ಮ್ಯಾಜಿಸ್ಟ್ರೇಟ್ ಹತ್ರ ಬೇಲ್ ಕೊಟ್ಟು ಸಿ ಟಿ ರವಿನ ಕಳಿಸಿದ್ರೆ ಅಥವಾ ಸಿ ಟಿ ರವಿ ಅವ್ರನ್ನ ನೇರವಾಗಿ ಕಾನೂನು ಕ್ರಮ ಆಗಬೇಕು, ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಹೌದು, ಆದರೆ ನಿಮ್ಗೆ ನೋಡಿ, ಸಿ ಟಿ ರವಿ ಬಳಸಿರ್ತಕ್ಕಂಥ ಪದ ಓವರ್ ರಿಯಾಕ್ಷನ್ ಆದರೆ ಓವರ್ ಸ್ಕ್ವೇರ್ ರಿಯಾಕ್ಷನನ್ನು ಸರ್ಕಾರ ಕೊಡ್ತು. ಈ ಪ್ರಕರಣ ಯಾಕೆ ಚರ್ಚೆ ಆಗ್ತಾ ಇದೆ? ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ನೋಡದೆ ಈ ಪ್ರಕರಣವನ್ನು ನೀವು ಅನಲೈಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೋಡೋಣ, ಇದು ಮುಂದುವರೆದ ಭಾಗ ಮ್ಯಾಚುರಿಟಿ ಮತ್ತು ಎರಡೂ ಕಡೆಯಿಂದನೂ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.